ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 14 ಫೆಬ್ರವರಿ ಬುಧವಾರದ ದಿನ ವಸಂತ ಪಂಚಮಿಯ ಮಹಾಹಬ್ಬವನ್ನು ಆಚರಿಸಲಾಗುತ್ತದೆ. ಒಂದು ವೇಳೆ ಈ ದಿನ ನೀವು ಈ 7 ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಬಂದರೆ, ಇಲ್ಲಿ ಸಾಕ್ಷಾತ್ ತಾಯಿ ಸರಸ್ವತಿ ದೇವಿಯು ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡುತ್ತಾರೆ. ಶಾಸ್ತ್ರಗಳ ಅನುಸಾರವಾಗಿ ಎಲ್ಲಿ ಸರಸ್ವತಿ ದೇವಿಯ ವಾಸ ಇರುತ್ತದೆಯೋ ಆ ಸ್ಥಾನದಲ್ಲಿ ಯಾವತ್ತಿಗೂ ಅಜ್ಞಾನ, ದುಃಖ, ದರಿದ್ರತೆ ಮತ್ತು ಕ್ಲೇಶ, ಜಗಳಗಳು ವಾಸ ಮಾಡೋದಿಲ್ಲ. ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ವಸಂತ ಪಂಚಮಿಯ ದಿನ ಈ 7 ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನಿಮ್ಮ ಮನೆಗೆ ಖರೀದಿ ಮಾಡಿ ತರಬೇಕು. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಮಾಘ ಮಾಸದಲ್ಲಿ ಬರುವಂಥ ಪಂಚಮಿ ದಿನಕ್ಕೆ ತುಂಬಾ ಅಧಿಕವಾದ ಮಹತ್ವ ಕೊಟ್ಟಿದ್ದಾರೆ. ಇದನ್ನು ವಸಂತ ಪಂಚಮಿ ಅಂತಲೂ ಕರೆಯುತ್ತಾರೆ. ವಸಂತ ಪಂಚಮಿಯ ದಿನ ವಿದ್ಯಾದಾತ್ರಿಯಾದ ತಾಯಿ ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ. ತಾಯಿ ಸರಸ್ವತಿ ದೇವಿ ಜ್ಞಾನ, ವಿದ್ಯೆ, ಸಂಗೀತ ಮತ್ತು ಕಲೆಯ ಅಧಿಷ್ಠಾತ್ರಿ ದೇವಿಯಾಗಿದ್ದಾರೆ. ಋಗ್ವೇದದ ಅನುಸಾರವಾಗಿ ದೇವಿ ಸರಸ್ವತಿ ಬ್ರಹ್ಮ ಸ್ವರೂಪ ಕಾಮಧೇನು, ಜೊತೆಗೆ ಎಲ್ಲ ದೇವಿಗಳ ಪ್ರತಿನಿಧಿಯೂ ಆಗಿದ್ದಾರೆ. ವಸಂತ ಪಂಚಮಿಯ ದಿನ ನೀವು ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಸಹ ಮಾಡಬಹುದಾಗಿದೆ. ಈ ಬಾರಿ ವಸಂತ ಪಂಚಮಿಯಲ್ಲಿ ಹಲವಾರು ಶುಭ ಯೋಗಗಳು ನಿರ್ಮಾಣ ಆಗಲಿವೆ. ಒಂದು ವೇಳೆ ಈ ದಿನ ನೀವೇನಾದರೂ ಮಹತ್ವಪೂರ್ಣವಾದ ಉಪಾಯಗಳನ್ನು ಮಾಡಿದ್ರೆ ಖಂಡಿತವಾಗಿ ನಿಮಗೆ ಕಾರ್ಯಗಳಲ್ಲಿ ಸಿದ್ಧಿ ಸಿಗುತ್ತದೆ. ಈ ಸಮಯವನ್ನು ನೀವು ಮರೆತರೂ ವ್ಯರ್ಥ ಮಾಡಬೇಡಿ. ಇಂದು ನಾವು ನಿಮಗೆ ಶಾಸ್ತ್ರಗಳಲ್ಲಿ ತಿಳಿಸಲಾದ ಮಹತ್ವಪೂರ್ಣವಾದ ಉಪಾಯಗಳನ್ನು ತಿಳಿಸ್ಕೊಡ್ತೀವಿ. ಇವು ನಿಮ್ಮ ಎಲ್ಲ ಮನಸ್ಸಿಚ್ಛೆಗಳನ್ನು ಪೂರ್ತಿಗೊಳಿಸುತ್ತವೆ. ತಾಯಿ ಲಕ್ಷ್ಮೀದೇವಿ ಸರಸ್ವತಿ ದೇವಿಯ ಕೃಪೆಯನ್ನು ಪಡೆದುಕೊಳ್ಳಲು ಒಂದು ತುಂಬ ಮಹತ್ವಪೂರ್ಣವಾದ ಉಪಾಯವನ್ನು ನೀವು ಖಂಡಿತವಾಗಿ ಮಾಡಬೇಕು. ಯಾಕಂದರೆ ಶಾಸ್ತ್ರವು ಈ ರೀತಿ ಹೇಳುತ್ತದೆ, ಎಲ್ಲಿ ಲಕ್ಷ್ಮೀದೇವಿ ಮತ್ತು ಸರಸ್ವತಿ ದೇವಿಯ ನಿವಾಸ ಇರುತ್ತದೆಯೋ ಆ ಸ್ಥಾನದಲ್ಲಿ ಧನ ಸಂಪತ್ತಿನ ಜೊತೆಗೆ ಸುಖ ಸಮೃದ್ಧಿಯೂ ಬರುತ್ತದೆ. ಹಲವಾರು ಜನರ ಹತ್ತಿರ ಹಣ ಇರುತ್ತದೆ, ಆದರೆ ಸುಖ ಶಾಂತಿ ನೆಮ್ಮದಿ ಇರೋದಿಲ್ಲ. ಹಾಗಾಗಿ ಮನೆಯಲ್ಲಿ ಧನ ಸಂಪತ್ತಿನ ಜೊತೆಗೆ ಸುಖ ಶಾಂತಿಯೂ ವಾಸ ಮಾಡಬೇಕಂದ್ರೆ ವಿದ್ವಾನರು ತಾಯಿ ಲಕ್ಷ್ಮೀದೇವಿ ಮತ್ತು ಸರಸ್ವತಿ ದೇವಿಯನ್ನು ಒಲಿಸಿಕೊಳ್ಳುವಂಥ ಉಪಾಯವನ್ನು ತಿಳಿಸಿದ್ದಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಸಂತ ಪಂಚಮಿಯ ದಿನ ಯಾವ ರೀತಿಯ ವಸ್ತುಗಳನ್ನು ಮನೆಗೆ ತರಬೇಕಂತ ತಿಳಿದುಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಈ ಮೂಲಕ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಯಾಕಂದರೆ ಯಾವ ವ್ಯಕ್ತಿಯ ಮೇಲೆ ಶಿವನ ಆಶೀರ್ವಾದ ಇರುತ್ತೋ ಅವರು ಜೀವನದಲ್ಲಿ ಯಶಸ್ವಿಯಾಗುತ್ತಲೇ ಹೋಗುತ್ತಾರೆ. ವಸಂತ ಪಂಚಮಿಯ ದಿನ ಶಿವಯೋಗ ಇರುವ ಕಾರಣದಿಂದಾಗಿ ಮನೆಗೆ ಶಿವಲಿಂಗವನ್ನು ತೆಗೆದುಕೊಂಡು ಬರಬಹುದು. ವಿಧಿವಿಧಾನದಿಂದ ಶಿವಲಿಂಗವನ್ನು ಪೂಜೆ ಮಾಡಬೇಕು. ಈ ದಿನ ಶಿವಲಿಂಗವನ್ನು ಮನೆಗೆ ತರೋದ್ರಿಂದ ನಿಮ್ಮ ಕೆಟ್ಟ ಸಮಯ ಅದೇ ದಿನ ಸಮಾಪ್ತಿಯಾಗುತ್ತದೆ, ನಿಮ್ಮ ಒಳ್ಳೆಯ ಸಮಯ ಶುರುವಾಗುತ್ತದೆ. ಶಿವಪುರಾಣದ ಅನುಸಾರವಾಗಿ ವಸಂತ ಪಂಚಮಿಯ ದಿನ ಭಗವಂತನಾದ ಶಿವ ಪಾರ್ವತಿ ದೇವಿಯ ವಿವಾಹಕ್ಕಾಗಿ ತಿಲಕ ಉತ್ಸವ ನಡೆದಿತ್ತು. ಇದೇ ಒಂದು ಕಾರಣದಿಂದಾಗಿ ವಸಂತ ಪಂಚಮಿಯ ದಿನ ಅತ್ಯಂತ ಶುಭ ದಿನ ಅಂತ ತಿಳಿಯಲಾಗಿದೆ. ಈ ದಿನ ಮದುವೆಯ ಜೋಡಿಗಳು ಶೃಂಗಾರದ ವಸ್ತುಗಳು, ಬಳೆ, ಕುಂಕುಮ ಇತ್ಯಾದಿಗಳನ್ನು ಖರೀದಿಸಬಹುದು. ಇದರಿಂದ ಶಿವಪಾರ್ವತಿಯರ ಕೃಪೆ ಕೂಡ ಸಿಗುತ್ತದೆ. ಗಂಡ ಹೆಂಡತಿಯ ಜೀವನದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಒಂದು ವೇಳೆ ವ್ಯಕ್ತಿ ನೌಕರಿ ಹುಡುಕಾಟ ನಡೆಸಿದರೆ ವಸಂತ ಪಂಚಮಿಯ ದಿನ ತಾಯಿ ಸರಸ್ವತಿ ದೇವಿಯ ಕೃಪೆಯನ್ನು ಪಡೆಯಲು ಇವರ ಮುಂದೆ 5 ಮುಖ ಇರುವಂಥ ದೀಪವನ್ನು ಖಂಡಿತವಾಗಿ ಹಚ್ಚಬೇಕು. ತಾಯಿ ಸರಸ್ವತಿ ದೇವಿಯ ಈ ಚಿಕ್ಕ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಈ ಮಂತ್ರವು ಈ ಪ್ರಕಾರದಲ್ಲಿದೆ: ಓಂ ಐಂ ನಮಃ. ಈ ಚಿಕ್ಕ ಮಂತ್ರವು ತುಂಬಾ ಪ್ರಭಾವಶಾಲಿಯೂ ಆಗಿದೆ. ವಸಂತ ಪಂಚಮಿಯ ಒಂದು ದಿನ ಮೊದಲೇ ತಾಯಿ ಸರಸ್ವತಿ ದೇವಿಯ ಒಂದು ಕಲಾಚಿತ್ರವನ್ನು ಖರೀದಿ ಮಾಡಿಕೊಂಡು ತೆಗೆದುಕೊಂಡು ಬನ್ನಿರಿ. ಆ ಫೋಟೋವನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಂಟಿಸಿರಿ. ಈ ಮಾತಿನ ಅರ್ಥ ಮನೆಯ ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯೆ ಇರುವಂಥ ದಿಕ್ಕಿನಲ್ಲಿ ಇಡಬೇಕು. ಯಾಕಂದರೆ ಇದೇ ದಿಕ್ಕಿನಲ್ಲಿ ತಾಯಿ ಸರಸ್ವತಿ ದೇವಿಯ ವಾಸವೂ ಇದೆ. ಈ ದಿಕ್ಕಿನಲ್ಲಿ ತಾಯಿಯ ಫೋಟೋ ಇದ್ದರೆ ಆ ಮನೆಯಲ್ಲಿರುವಂಥ ಮಕ್ಕಳ ಮೇಲೆ ತಾಯಿ ಸರಸ್ವತಿ ದೇವಿಯ ಕೃಪೆ ಇರುತ್ತದೆ ಮತ್ತು ಇವರು ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾರೆ. ಸಂಗೀತ ಕ್ಷೇತ್ರಕ್ಕೆ ಹೊಂದಿಕೊಂಡಿರುವಂಥ ವ್ಯಕ್ತಿಗಳು ವಸಂತ ಪಂಚಮಿಯ ದಿನ ಚಿಕ್ಕ ವಾದ್ಯಗಳು ಅಥವಾ ಕೊಳಲನ್ನು ಇತ್ಯಾದಿಗಳನ್ನು ತರಬಹುದು. ಇವುಗಳನ್ನು ತಂದು ತಾಯಿ ಸರಸ್ವತಿ ದೇವಿಯ ಚರಣಗಳಲ್ಲಿ ಅರ್ಪಿಸಬೇಕು. ಯಾರು ಸಂಗೀತವನ್ನು ಕಲಿಯಲು ಇಷ್ಟಪಡ್ತಾ ಇರ್ತಾರೋ ಅವರೆಲ್ಲ ಈ ದಿನದಿಂದ ಶುರು ಮಾಡಿರಿ. ಇಲ್ಲಿ ತಾಯಿ ಸರಸ್ವತಿ ದೇವಿಯ ಅಪಾರ ಕೃಪೆಯೂ ಸಿಗುತ್ತದೆ. ಒಂದು ವೇಳೆ ಜೀವನದಲ್ಲಿ ಸುಖ ಶಾಂತಿ ಇಲ್ಲ ಅಂದರೆ, ಕಾರ್ಯಗಳಲ್ಲಿ ಅಡಚಣೆಗಳು ಬರ್ತಾ ಇದ್ದರೆ, ಪದೇ ಪದೇ ಅಸಫಲತೆ, ನಿರಾಶೆಯನ್ನು ನೀವು ಕಾಣ್ತಾ ಇದ್ದರೆ, ವಸಂತ ಪಂಚಮಿ ದಿನ ಮುಂಜಾನೆ ಸ್ನಾನ ಮಾಡಿದ ನಂತರ
ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿರಿ. ನಂತರ ವಿಧಿವಿಧಾನದಿಂದ ದೇವಿ ಸರಸ್ವತಿಯವರ ಪೂಜೆ ಮಾಡಿರಿ. ತಾಯಿ ಸರಸ್ವತಿ ದೇವಿಗೆ ಹಳದಿ ಬಣ್ಣದ ಪುಷ್ಪಗಳನ್ನು ಅರ್ಪಿಸಿರಿ. ಹಳದಿ ಬಣ್ಣದ ಮಿಠಾಯಿಗಳನ್ನು ನೈವೇದ್ಯವಾಗಿ ಅರ್ಪಿಸಿರಿ. ಇದರಿಂದ ತಾಯಿ ಸರಸ್ವತಿ ದೇವಿಯ ಕೃಪೆ ಸಿಗುತ್ತದೆ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಒಂದು ವೇಳೆ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಲು ಮನಸ್ಸಾಗ್ತಾ ಇಲ್ಲ ಅಂದರೆ, ಎಷ್ಟೇ ಓದಿದರೂ ಅದು ನೆನಪುಳಿತಾ ಇಲ್ಲ ಅಂದರೆ, ಪರೀಕ್ಷೆಯಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅಂದರೆ, ವಸಂತ ಪಂಚಮಿ ದಿನ ಪುಸ್ತಕಗಳನ್ನು ದಾನ ಮಾಡಬೇಕು. ಪುಸ್ತಕಗಳಲ್ಲಿ ದೇವಿ ಸರಸ್ವತಿ ದೇವಿಯ ವಾಸ ಇರುತ್ತದೆ. ಈ ದಿನ ಪುಸ್ತಕಗಳನ್ನು ದಾನ ಮಾಡೋದ್ರಿಂದ ತಾಯಿ ಸರಸ್ವತಿ ದೇವಿಯು ಒಲಿಯುತ್ತಾರೆ. ಜೊತೆಗೆ ಈ ದಿನ ತಾಯಿ ಸರಸ್ವತಿ ದೇವಿಯ ಫೋಟೋ ಮುಂದೆ ಪುಸ್ತಕಗಳನ್ನು ಇಟ್ಟು ಖಂಡಿತವಾಗಿ ಅವುಗಳ ಪೂಜೆಯನ್ನು ಮಾಡಿರಿ. ಕಾರ್ಯಗಳಲ್ಲಿ ಸಿದ್ಧಿಯನ್ನು ಪಡೆದುಕೊಳ್ಳಲು ವಸಂತ ಪಂಚಮಿಯ ದಿನ ಒಂದು ಚಿಕ್ಕ ಉಪಾಯವನ್ನು ನೀವು ಖಂಡಿತವಾಗಿ ಮಾಡಿರಿ. ಇಲ್ಲಿ ಯಾವುದೇ ಕಾರ್ಯ ಇರಲಿ, ಆ ಕಾರ್ಯದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಇಲ್ಲಿ ಕೇವಲ ನೀವು ಮಾಡಬೇಕಾಗಿರೋದಿಷ್ಟೇ, ವಸಂತ ಪಂಚಮಿಯ ದಿನ ಸರಸ್ವತಿ ದೇವಿಯ ಫೋಟೋ ಮೇಲೆ ಹಳದಿ ಶ್ರೀಗಂಧದ ತಿಲಕವನ್ನು ಇಟ್ಟುಬಿಡಿ. ನಿಮ್ಮ ಹಣೆಗೂ ಕೂಡ ತಿಲಕವನ್ನು ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಒಂದು ವೇಳೆ ಕುಟುಂಬದ ಜೀವನದಲ್ಲಿ ಸುಖ ಶಾಂತಿ ಇಲ್ಲ ಅಂದರೆ, ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳಿದ್ದರೆ, ವಸಂತ ಪಂಚಮಿಯ ದಿನ ನೀವು ಹಳದಿ ಬಣ್ಣದ ಬಟ್ಟೆಗಳನ್ನು ತೊಟ್ಟು ತಾಯಿ ಸರಸ್ವತಿ ದೇವಿಯ ಪೂಜೆಯನ್ನು ಖಂಡಿತವಾಗಿ ಮಾಡಬೇಕು. ಈ ದಿನ ಸ್ನಾನ ಮಾಡಿ ಹಳದಿ ಬಣ್ಣದ ಬಟ್ಟೆಗಳನ್ನು ತೊಟ್ಟಿಕೊಳ್ಳಿ. ಸುಖ ಶಾಂತಿಯ ಬಗ್ಗೆ ಪ್ರಾರ್ಥನೆ ಮಾಡುತ್ತಾ ತಾಯಿ ಸರಸ್ವತಿ ದೇವಿಗೆ ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿರಿ. ಅವರಿಗೆ ಹಳದಿ ಬಣ್ಣದ ಚುನರಿಯನ್ನು ಅರ್ಪಿಸಿರಿ. ಇದರಿಂದ ದಾಂಪತ್ಯ ಜೀವನದಲ್ಲಿ ಸಂತೋಷಗಳು ಮರಳಿ ಬರುತ್ತವೆ. ಧನ ಸಂಪತ್ತಿನ ಪ್ರಾಪ್ತಿಗಾಗಿ ವಸಂತ ಪಂಚಮಿಯ ದಿನ ವಿಶೇಷವಾದ ಉಪಾಯವನ್ನು ಖಂಡಿತವಾಗಿ ಮಾಡಬೇಕು. ಈ ದಿನ ತಾಯಿ ಸರಸ್ವತಿ ದೇವಿ, ತಾಯಿ ಲಕ್ಷ್ಮೀದೇವಿ ಮತ್ತು ಗಣಪತಿಯ ಮೂರ್ತಿ ಅಥವಾ ಫೋಟೋವನ್ನು ಪೂಜೆ ಮಾಡಬೇಕು. ನಂಬಿಕೆಯ ಅನುಸಾರವಾಗಿ ಈ ದಿನ ಈ ಮೂರೂ ದೇವರ ಮೂರ್ತಿ ಅಥವಾ ಫೋಟೋವನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿದ್ರೆ ಮನೆಯಲ್ಲಿ ತಾಯಿ ಸರಸ್ವತಿ ದೇವಿ, ತಾಯಿ ಲಕ್ಷ್ಮೀದೇವಿ, ಭಗವಂತನಾದ ಶ್ರೀ ಗಣೇಶರ ವಾಸ ಆಗುತ್ತದೆ. ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿಯೂ ಬರುತ್ತದೆ. ವಸಂತ ಪಂಚಮಿ ದಿನ ತಾಯಿ ಸರಸ್ವತಿ ದೇವಿ ಮತ್ತು ತಾಯಿ ಲಕ್ಷ್ಮೀದೇವಿಯ ಮುಂದೆ ಒಂದು ಅರಿಶಿಣದ ಬೇರನ್ನು ಇಟ್ಟು ಅದರ ಪೂಜೆಯನ್ನು ಮಾಡಿರಿ. ನಂತರ ಆ ಅರಿಶಿಣದ ಬೇರನ್ನು ಹಣ ಇಡುವಂಥ ಕಪಾಟ್ನಲ್ಲಿ ಇಟ್ಟುಬಿಡಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ. ಇದರಿಂದ ಧನ ಸಂಪತ್ತಿನಲ್ಲಿ ಅಧಿಕವಾಗಿ ವೃದ್ಧಿಯಾಗುತ್ತದೆ. ವಸಂತ ಪಂಚಮಿಯ ದಿನ ಚಿಕ್ಕ ಕನ್ಯೆಯರಿಗೆ ಸಿಹಿಯಾದ ಆಹಾರವನ್ನು ತಿನ್ನಿಸಬೇಕು ಮತ್ತು ಅವರ ಪೂಜೆಯನ್ನು ಮಾಡಬೇಕು. ಇದರಿಂದ ದೇವಿ ಸರಸ್ವತಿ ನಿಮಗೆ ಒಲಿಯುತ್ತಾರೆ. ವಸಂತ ಪಂಚಮಿ ದಿನ ಒಂದು ನವಿಲುಗರೆಯನ್ನು ಮನೆಗೆ ತನ್ನಿರಿ. ದೇವರ ಕೋಣೆಯಲ್ಲಿ ತಾಯಿ ಸರಸ್ವತಿ ದೇವಿಯ ಮುಂದೆ ಅದನ್ನು ಇಟ್ಟು ಅದರ ಪೂಜೆಯನ್ನು ಸಹ ಮಾಡಿರಿ. ಆನಂತರ ಈ ನವಿಲುಗರೆಯನ್ನು ನೀವು ಯಾವ ಸ್ಥಾನದಲ್ಲಿ ಇಡುತ್ತೀರೋ ಅಲ್ಲಿ ವೃದ್ಧಿ ಬರುತ್ತದೆ. ವಿದ್ಯಾರ್ಥಿಗಳು ಈ ನವಿಲುಗರೆಯನ್ನು ತಮ್ಮ ಪುಸ್ತಕದಲ್ಲಿ ಇಟ್ಕೊಂಡ್ರೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣ್ತಾರೆ. ವ್ಯಾಪಾರಿಗಳು ಇದನ್ನು ಹಣ ಇಡುವಂಥ ಸ್ಥಾನದಲ್ಲಿಟ್ಟರೆ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ. ಶಾಸ್ತ್ರಗಳಲ್ಲಿ ನವಿಲುಗರಿಯನ್ನು ಒಂದು ಯಂತ್ರಕ್ಕೆ ಹೋಲಿಸಿದ್ದಾರೆ. ವಸಂತ ಪಂಚಮಿಯ ದಿನವಂತೂ ಇದರ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ. ಯಾಕಂದರೆ ತಾಯಿ ಸರಸ್ವತಿ ದೇವಿಗೆ ನವಿಲುಗರಿ ಅತ್ಯಂತ ಪ್ರಿಯವಾದ ವಸ್ತು ಆಗಿದೆ. ವಸಂತ ಪಂಚಮಿಯ ದಿನ ನೀವು ಹಂಸಗಳ ಜೋಡಿ ಇರುವಂಥ ಒಂದು ಫೋಟೋವನ್ನು ಮನೆಗೆ ತಂದು ಗೋಡೆಯಲ್ಲಿ ಅಂಟಿಸಿಬಿಡಿ. ಹಂಸವನ್ನು ಸಹ ತಾಯಿ ಸರಸ್ವತಿ ದೇವಿಯ ವಾಹನ ಅಂತ ತಿಳಿಯಲಾಗಿದೆ. ಇದನ್ನು ಮನೆಗೆ ತಂದರೆ ಮನೆಯಲ್ಲಿ ಶುಭತೆ ಹೆಚ್ಚಾಗುತ್ತದೆ. ಈ ಫೋಟೋವನ್ನು ಉತ್ತರ ದಿಕ್ಕಿನಲ್ಲಿ ನೀವು ಹಚ್ಚಿಬಿಡಿ. ಇದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ಇರುತ್ತದೆ. ವಸಂತ ಪಂಚಮಿ ದಿನ ಖಂಡಿತವಾಗಿ ನೀವು ಪೊರಕೆಯನ್ನು ಬೇಕಾದರೆ ಖರೀದಿ ಮಾಡಿ. ಪೊರಕೆ ಖರೀದಿ ಮಾಡಲು ಈ ದಿನ ಅತ್ಯಂತ ಶುಭ ಆಗಿರುತ್ತದೆ. ಇದರಿಂದ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿಯ ವಾಸ ಇರುತ್ತದೆ. ವಸಂತ ಪಂಚಮಿ ದಿನ ಪೆನ್ನಾಗಲಿ ಪುಸ್ತಕಗಳನ್ನು ಖರೀದಿ ಮಾಡಲು ಉತ್ತಮ ಸಮಯ ಆಗಿರುತ್ತದೆ. ವಸಂತ ಪಂಚಮಿ ದಿನ ವಿದ್ಯಾರ್ಥಿಗಳು ತಮ್ಮ ಪುಸ್ತಕಗಳ ಮೇಲೆ ಓಂ ಐಂ ನಮಃ ಈ ಮಂತ್ರವನ್ನು ಬರೆದು ತಾಯಿ ಲಕ್ಷ್ಮೀದೇವಿಯ ಮುಂದೆ ಆ ಪುಸ್ತಕಗಳನ್ನು ಇಡಬೇಕು. ನಂತರ ಅವುಗಳನ್ನು ಪೂಜೆ ಮಾಡಬೇಕು. ತಾಯಿ ಸರಸ್ವತಿಯ ಆಶೀರ್ವಾದದಿಂದ ನಿಮಗೆ ಯಶಸ್ಸು ಸಿಗುತ್ತದೆ. ವಸಂತ ಪಂಚಮಿಯ ದಿನ ಸಾಧ್ಯವಾದರೆ ಕಮಲದ ಹೂವನ್ನು ತೆಗೆದುಕೊಂಡು ಬನ್ನಿ. ತಾಯಿ ಸರಸ್ವತಿ ದೇವಿ ಕಮಲದ ಹೂವಿನ ಮೇಲೆ ವಾಸ ಮಾಡುತ್ತಾರೆ. ಈ ದಿನ ಬಿಳಿ ಬಣ್ಣದ ಕಮಲದ ಹೂವನ್ನು ತೆಗೆದುಕೊಂಡು ಬಂದು ಸರಸ್ವತಿ ದೇವಿಯ ಫೋಟೋ ಮುಂದೆ ಇಟ್ಟುಬಿಡಿ. ಇದರಿಂದ ತಾಯಿ ಸರಸ್ವತಿ ದೇವಿ ನಿಮಗೆ ಒಲಿಯುತ್ತಾರೆ. ಈ ದಿನ ವಾಹನ ಖರೀದಿ ಮಾಡೋದು ಕೂಡ ಅತ್ಯಂತ ಶುಭ ಆಗಿರುತ್ತದೆ. ಒಂದು ವೇಳೆ ನೀವು ಹೊಸ ವಾಹನ ಖರೀದಿ ಮಾಡಲು ಇಷ್ಟಪಡ್ತಾ ಇದ್ರೆ ಈ ದಿನ ನಿಮಗಾಗಿ ಅತ್ಯಂತ ಶುಭ ಆಗಿರುತ್ತದೆ. ವಸಂತ ಪಂಚಮಿಯ ದಿನ ನೀವು ಮೋರ್ಪಂಕಿ ಸಸ್ಯವನ್ನು ಖಂಡಿತವಾಗಿ ಖರೀದಿ ಮಾಡಿ ತನ್ನಿರಿ. ಇದನ್ನು ಪೂರ್ವ ದಿಕ್ಕಿನಲ್ಲಿ ಹಚ್ಚಬೇಕು. ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಇದನ್ನು ವಿದ್ಯೆಯ ಸಸ್ಯ ಅಂತ ತಿಳಿಯಲಾಗಿದೆ.
ಯಾರ ಮನೆಯಲ್ಲಿ ಈ ಸಸ್ಯ ಇರುತ್ತದೆಯೋ ಆ ಮನೆಯಲ್ಲಿರುವಂಥ ಮಕ್ಕಳು ಯಾವತ್ತಿಗೂ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಸ್ನೇಹಿತರೆ, ಈ ರೀತಿಯಾಗಿ ವಸಂತ ಪಂಚಮಿಯ ದಿನ ಈ ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಮನೆಗೆ ತೆಗೆದುಕೊಂಡು ಬಂದು ಅವುಗಳನ್ನು ಉಪಯೋಗ ಮಾಡಿರಿ. ತಾಯಿ ಸರಸ್ವತಿ ದೇವಿಯ ಅಪಾರ ಆಶೀರ್ವಾದ ನಿಮಗೆ ಸಿಗುತ್ತದೆ. ಮಾಹಿತಿ ಇಷ್ಟ ಆದರೆ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋವನ್ನು ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.